RWS ನಲ್ಲಿ ನಾವು ರೆಕ್ರೂಟ್ ಮಾಡಿದ್ದೀವಿ ಅಧ್ಯಕ್ಷರೇ. ಯಾರೋ 10 ಜನ ಅಕ್ರಮ ಮಾಡಿದ್ದಾರೆ ಅಂದ್ಬಿಟ್ಟು ಅವರೇ ತೀರ್ಮಾನ ತಗೊಂಡಿದ್ದಾರೆ, ಅವರೇ ಸಬ್ ಕಮಿಟಿ ಮಾಡಿದ್ರು ಸರ್. ಅವರೇ OMR ಶೀಟ್ ಒಂದು KPSC ನಲ್ಲಿ ಇರ್ತದೆ. ಆ ಸ್ಟೂಡೆಂಟ್ಸ್ OMR ಶೀಟ್ ತಂದ್ರು, ಯಾಕೆ ಹೇಗೆ ತಂದ್ರು, ಯಾಕೆ ತರಿಸಿದ್ರು, ದಟ್ ಇಸ್ ಕಂಪ್ಲೀಟ್ಲಿ ಔಟ್ ಆಫ್ ದೇರ್ ಲೀಗಲ್ ಪರ್ಮಿಟ್ ಸರ್. ಆದರೂ ಕೂಡ ಮಾಡಿಬಿಟ್ಟು ಅವರೇ ತಪ್ಪಿಸ್ತಿರೋದು ವರದಿ ಕೂಡ ತಯಾರು ಮಾಡಿಬಿಟ್ಟು ಮುಖ್ಯಮಂತ್ರಿಗಳಿಗೆ ಸಬ್ಮಿಟ್ ಮಾಡಿದ್ರು. ಎಲ್ಲ ಪತ್ರಿಕೆಯಲ್ಲಿ ಹೆಡ್ಲೈನ್ಸ್ ಆಗಿಬಿಟ್ಟಿದೆ ಅದು. ಆದರೆ ಮೆಥಡಾಲಜಿ ಏನಿದೆ, ಫೊರೆನ್ಸಿಕ್ ಹೇಗೆ ಮಾಡಿದ್ದಾರೆ ಯಾವುದೂ ಇಲ್ಲ ಅಧ್ಯಕ್ಷರೇ, ನಮ್ಮ ಗಮನಕ್ಕೂ ಇಲ್ಲ ಆಸ್ ಎ ಮಿನಿಸ್ಟರ್. ಸೊ ಇದನ್ನ ನೀವು ಇವತ್ತೇನು ವಿರೋಧ ಪಕ್ಷದ ನಾಯಕರಿರ್ಬೋದು, ಎಲ್ಲ ನಮ್ಮ ವಿರೋಧ ಪಕ್ಷದ ಸದಸ್ಯರಿರ್ಬೋದು, ಇವತ್ತು ಬಹಳ ಪ್ರಸ್ತುತವಾಗಿದೆ. ಕ್ಯಾಬಿನೆಟ್ನಲ್ಲೂ ಕೂಡ ನಾವೇ ಇದ್ರ ಬಗ್ಗೆ ಮಾನ್ಯ ಉಪಮುಖ್ಯಮಂತ್ರಿಗಳಿರ್ಬೋದು, ನಾವೆಲ್ಲರೂ ಸೇರಿ ಇದು KPSC ರಿಫಾರ್ಮ್ಸ್ ತರಬೇಕು ಅಂದ್ಬಿಟ್ಟು ಕೂಡ ಚರ್ಚೆ ಆಗಿದೆ ಅಧ್ಯಕ್ಷರೇ. ಆದರೆ ಇದನ್ನ ನಾವು ಮಾಡಿಲ್ಲ ಅಂದ್ರೆ ನಮ್ಮ ಯುವ ಜನತೆಗೆ ನಾವು ಮೋಸ ಮಾಡ್ದಂಗೆ ಆಗುತ್ತೆ. ಖಂಡಿತವಾಗೂ ಅವ್ರ ಕಾಳಜಿ ಏನಿದೆ ಅದಕ್ಕೆ ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸುತ್ತೇವೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ.